ಸೇಮ್ ಸೆಕ್ಸ್ ಸ್ಕ್ಯಾಂಡಲ್ದೆ ಇನ್ನೊಂದು 2 ನ್ಯೂಸನ್ನು ಮುಗಿಸಿ ಮುಂದಿನ ಸುದ್ದಿಗೆ ಹೋಗೋಣ. ದೇವರಾಜೇಗೌಡ ಪ್ರಜ್ವಲ್ ರೇವಣ್ಣನ ಮೊಬೈಲ್ನಲ್ಲಿದ್ದ ಹೆಚ್ಚು ಕಡಿಮೆ 40 GB ಅಂತ ಹೇಳ್ತಾರೆ, 40 GB ಸ್ಪೇಸ್ ತಗೊಂಡಿದ್ದ 2976 ವಿಡಿಯೋಗಳಷ್ಟೇನೋ, ವಿಡಿಯೋ ಫೋಟೋ ಸೇರ್ಸ ವಾಟ್ ಎವರ್ ಇಟ್ ಈಸ್, ದಟ್ ಈಸ್ ದ ನಂಬರ್. ಅದು ಸಾರ್ವಜನಿಕಗೊಂಡದ್ದು ಹೆಂಗೆ, ವೈರಲ್ ಆಗಿದ್ದು ಹೆಂಗೆ, ಅದು ಕೂಡ ಒಂದು ಮುಖ್ಯವಾದ ಪ್ರಶ್ನೆ. 3 ಹೆಸರುಗಳು ಕೇಳಿ ಬರ್ತವೆ. ಒಂದು ನವೀನ್ ಗೌಡ, ಇನ್ನೊಂದು ಕಾರ್ತಿಕ್ ಗೌಡ, ಮತ್ತೊಂದು ದೇವರಾಜೇಗೌಡ. ಈ 3ರ ಪೈಕಿ ದೇವರಾಜೇಗೌಡ ಇವತ್ತು SIT ಮುಂದೆ ಬಂದಿದ್ರು. ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಿದ್ದಾರೆ, ಕಾರ್ತಿಕ್ ಗೌಡ ಮಲೇಷ್ಯಾಗೆ ಹೋಗಿ ಕೂತ್ಕೊಂಡಿದ್ದಾನೆ, ಅವನನ್ನು ಮಲೇಷ್ಯಾಗೆ ಕಳಿಸಿದ್ಯಾರು, ನೀವು ಯೋಚನೆ ಮಾಡಿ ಮಾಧ್ಯಮದವರು ಅಂತ. ನವೀನ್ ಗೌಡ ಫೋನ್ ಮೂಲಕ ನಮಗೆ ಇವತ್ತು ಮಾತಾಡಿದ್ದಾರೆ, ನನ್ನನ್ನು ಯಾರೂ ಕರೆದಿಲ್ಲ ವಿಚಾರಣೆಗೆ, ಕರೆದ್ರೆ ನಾನು ಹೋಗ್ತೀನಿ ಅಂತ. ನವೀನ್ ಗೌಡ ವಿರುದ್ಧ ಆಗಲೇ ಒಂದು FIR ಕೂಡ ದಾಖಲಾಗಿದೆ 23ನೇ ತಾರೀಖಿಗೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಕ್ಷಣಗಣನೆ 8 AM ಅಂತ ಫೇಸ್ಬುಕ್ ಪೋಸ್ಟ್ ಹಾಕಿದ್ದ ನವೀನ್ ಗೌಡ. ಜಮೀರ್ ಅಹಮದ್ ಖಾನ್ರ ಬಲಗೈ ಬಂಟ ಅಂತೆ, ಜೊತೆಗಿರ್ತಾನಂತೆ, ಬೆಂಗಳೂರಿನವನು. ಹಾಕಿ ಅದನ್ನು ಡಿಲೀಟ್ ಮಾಡ್ದ 21ನೇ ತಾರೀಕು ಬೆಳಗ್ಗೆ. ಅವತ್ತೇ ವಿಡಿಯೋಗಳ ರಿಲೀಸ್ ಆಗ್ತಾ ಹೋಗ್ತವೆ. 23ನೇ ತಾರೀಕು ಅವನ ಮೇಲೊಂದು FIR ಆಗಿದೆ. ಪೊಲೀಸರು ಕರೆದ್ರೆ ತನಿಖೆಗೆ ಹೋಗ್ತೀನಿ, ನನ್ನನ್ನು ಯಾರೂ ತನಿಖೆಗೆ ಕರೆದಿಲ್ಲ ಅಂತ ನವೀನ್ ಗೌಡ ನಮಗೊಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇರಲಿ, ದೇವರಾಜೇಗೌಡರು ಹೋಗಿದ್ರು ಇವತ್ತು. ದೇವರಾಜೇಗೌಡರು ಯಾರು? ಹಾಸನದ BJP ಮುಖಂಡ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೊಳೆನರಸೀಪುರದಿಂದ BJP ಟಿಕೆಟ್ ತಗೊಂಡು ಸ್ಪರ್ಧಿಸಿದ್ದಂಥ ವ್ಯಕ್ತಿ. ಹೊಳೆನರಸೀಪುರ HD ರೇವಣ್ಣನವರ ವಿರುದ್ಧ ಸ್ಪರ್ಧಿಸಿ ಸೋತಿರುವ ದೇವರಾಜೇಗೌಡ. ಕಾರ್ತಿಕ್ ಗೌಡ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಆ ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರಲ್ಲ SIT ಎದುರಿಗೆ ಹಾಜರಾಗೋದಕ್ಕಿಂತ ಮುಂಚೆ. ನಾನು ದೇವರಾಜೇಗೌಡನಿಗೆ ಹಿಂಗಿಂಗೆ ವಿಡಿಯೋಗಳಿದ್ದಾವೆ ಅಂತ ವಿವರಿಸಿದೆ, ಆ ವಿಡಿಯೋಗಳನ್ನು ಕೊಡು, ನ್ಯಾಯಾಧೀಶರಿಗೆ ಕೊಡ್ತೀನಿ ನಾನು ಅಂಥೇಳಿ ವಿಡಿಯೋಗಳನ್ನೆಲ್ಲ ದೇವರಾಜೇಗೌಡರು ತಗೊಂಡ್ರು. ದೇವರಾಜೇಗೌಡರೇ ಇವುಗಳನ್ನು ರಿಲೀಸ್ ಮಾಡಿಸಿರಬಹುದು ಅಂತ ಕಾರ್ತಿಕ್ ಗೌಡ ಸ್ಟೇಟ್ಮೆಂಟು. ದೇವರಾಜೇಗೌಡರದ್ದು ಏನು ಹೇಳಿಕೆಯಾಗಿತ್ತು? ಕಾರ್ತಿಕ್ ಗೌಡ ಕಾಂಗ್ರೆಸ್ ಮುಖಂಡರನ್ನು ಭೇಟಿಯಾಗಿದ್ದಾನೆ, ನಾನೇ ಬಿಡುಗಡೆ ಮಾಡೋದಾಗಿದ್ದರೆ ನಾನೇ ಚುನಾವಣೆಗೆ ನಿಂತ್ಕೊಂಡಿದ್ನಲ್ಲ, ವಿಧಾನಸಭೆ ಚುನಾವಣೆ ರೇವಣ್ಣವರ ವಿರುದ್ಧ, ಆವಾಗಲೇ ನಾನು ಬಿಡುಗಡೆ ಮಾಡ್ತಿದ್ದೆ, ರಾಜಕೀಯದಲ್ಲಿ ನನಗೆ ಹೆಲ್ಪ್ ಆಗ್ತಿತ್ತು, ಈಗ ಯಾಕೆ ನಾನು ಬಿಡುಗಡೆ ಮಾಡಲಿ, ಇದೆಲ್ಲ ಕಾರ್ತಿಕ್ ಗೌಡಂದೇ ಕೆಲಸ ಅಂತ ದೇವರಾಜೇಗೌಡರ ಆರೋಪ. ಇವತ್ತು ದೇವರಾಜೇಗೌಡರು ವಿಚಾರಣೆಗೆ ಹಾಜರಾದರು. ಹಾಜರಾದ ಮೇಲೆ ಏನು ಹೇಳಿದ್ದು, ಈ ವಿಡಿಯೋನ ವೈರಲ್ ಮಾಡಿದ್ದು ಯಾರು ಅನ್ನೋದರ ಬಗ್ಗೆ ನನಗೆ ಮಾಹಿತಿ ಇತ್ತು, ಆ ಎಲ್ಲ ಮಾಹಿತಿಯನ್ನು SIT ಕೊಟ್ಟಿದ್ದೀನಿ. ಹಾಸನದಲ್ಲಿ ಒಕ್ಕಲಿಗ ನಾಯಕತ್ವ ಯಾರದ್ದು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ. 1 ವಾರದಲ್ಲಿ ಕುಮಾರಸ್ವಾಮಿ ದೊಡ್ಡ ನಿರ್ಧಾರವನ್ನು ಪ್ರಕಟಿಸ್ತಾರೆ, ಆವಾಗ ಈ ವಿಡಿಯೋಗಳನ್ನು ಯಾರು ಬಿಡುಗಡೆ ಮಾಡಿದ್ದು ಅನ್ನೋದು ಹೊರಗೆ ಬರುತ್ತೆ. ನನ್ನ ಹತ್ರ ಇದ್ದ ಎಲ್ಲ ಸಾಕ್ಷ್ಯಗಳನ್ನಂತೂ ನಾನು SIT ಕೊಟ್ಟಿದ್ದೀನಿ ಅಂದರು. ಕೇಳಿಸ್ಕೊಳ್ಳಿ. ನಾನು ನಿನ್ನೆ ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟಂತ ಯಾವುದೋ ಒಂದು ದಾಖಲಾತಿನ ಅದನ್ನು ಕೊಡಬೇಕಾಯ್ತು ಇವತ್ತು. ಹಾಗಾಗಿ ಇವತ್ತು ನಾನು ದಾಖಲಾತಿ ಕೊಡ್ಲಿಕ್ಕೆ ಬಂದೆ. ಈ ಗ್ಯಾಂಗ್ನ ಕೆಲವು ಪ್ರಮುಖರ ಸುಳಿವು ಕೂಡ ನಾನು ಕೊಟ್ಟಿದ್ದೀನಿ ನಾನೀಗ ಅಲ್ಲಿ. ಯಾಕೆಂದರೆ ಈ ಪೆನ್ ಡ್ರೈವ್ ಹಂಚಿಕೆ ಜಾಲ ಇತ್ತಲ್ಲ, ಆ ಜಾಲದ ಸುಳಿವನ್ನು ಕೊಟ್ಟಿದ್ದೀನಿ ಅಲ್ಲಿ. ಅದ್ರ ಮೇಲೆ ತನಿಖಾಧಿಕಾರಿಗಳು ಯಾವ ರೀತಿ ಮಾಡಬೇಕು ಅಂತೇಳಿ ಅದು ಮಾಡ್ತಾರೆ. ಏನು ಹಾಸನ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರುಗಳು ಮತ್ತು ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕತ್ವಕ್ಕಾಗಿ ಏನು ಇಂಥ ಒಂದು ಅನಾಚಾರ, ಅಕ್ರಮ, ಇದೆಲ್ಲ ಒಂದು ಈ ಕೃತ್ಯಗಳು ನಡೀತಾ ಇದೆ ನಾಯಕತ್ವಕ್ಕಾಗಿ. ಇನ್ನು 1 ವಾರದಲ್ಲಿ ಒಂದು ಮಹತ್ತರವಾದಂಥ ತೀರ್ಮಾನವನ್ನು HD ಕುಮಾರಸ್ವಾಮಿ ಅವರು ಕೈಗೊಳ್ಳಲಿದ್ದಾರೆ. SIT ತಂಡ ಅರೆಸ್ಟ್ ಮಾಡಿ ತಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ನೋಡಿರಿ ಅಂತೆಲ್ಲ ಅದಕ್ಕೆ ಬೇಕಾದ ದಾಖಲಾತಿ ಕೊಟ್ಟಾಯ್ತಲ್ಲ ನಿನ್ನೆ. ಅದು SIT ತಂಡಕ್ಕೆ ಗೊತ್ತಾಗಿದೆ ಅಲ್ಲಿ ತಪ್ಪಿತಸ್ಥನ ಕ್ರಮಬದ್ಧವಾಗಿ ಕಾನೂನು ನಿಯಮಾನುಸಾರ ಯಾರ್ಯಾರನ್ನ ಯಾವ ಥರ ಬಂಧಿಸ್ಬೇಕಂತ ಬಂಧಿಸ್ತಾರೆ. ಅಲ್ಲಿ ಅತಿ ಶೀಘ್ರದಲ್ಲಿ ವಿತಿನ್ 1 ವೀಕ್ ಒಳಗಡೆ ಎಲ್ಲ ಹೊರಗೆ ಬರ್ತದೆ. ಭಾಳ ಖುಷಿ ಆಯಿತು. ಶರವೇಗದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅಲ್ಲಿ. ಭಾಳ ನನಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಇನ್ನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಿಟ್ಟು ಕಡಿಮೆನೇ ಆಗ್ತಾ ಇಲ್ಲ. ಈ ಸೆಕ್ಸ್ ಸ್ಕ್ಯಾಂಡಲನ್ನು ನೆಪವಾಗಿಟ್ಕೊಂಡು ಪ್ರಧಾನಿ ಮೋದಿ ಅವರು ಸಹಜ ವಿಪಕ್ಷಗಳು ಟಾರ್ಗೆಟ್ ಮಾಡ್ತವೆ. ಯಾಕೆ ಟಾರ್ಗೆಟ್ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ ಅವರು. ಯಾಕೆ ಟಾರ್ಗೆಟ್ ಮಾಡ್ತೀರಿ, ಮೋದಿ ಅವ್ರನ್ನ ಯಾಕೆ ಬೈತೀರಿ ನೀವು? ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋದಾಗ ಅವ್ರ ವಿರುದ್ಧ FIR ಆಗಿರಲಿಲ್ಲ, ಆವಾಗ ಹೋಗಿದ್ದಾರೆ. ಮೋದಿ ಅವ್ರನ್ನ ಒಂದೇನು ಪ್ರಯೋಜನ ಅಂತ. ಜೊತೆಗೆ ರಾಹುಲ್ ಗಾಂಧಿ ಭಾಷಣದಲ್ಲಿ ಮಾತಾಡಿದ್ರು, ಶಿವಮೊಗ್ಗದಲ್ಲಿ ಮಾತಾಡುವಾಗ
400 ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಅಂದರು. ಆ ಮಾಹಿತಿ ರಾಹುಲ್ ಗಾಂಧಿ ಅವರಿಗಿದ್ರೆ ಮತ್ತು ರಾಹುಲ್ ಗಾಂಧಿಯವರನ್ನು ವಿಚಾರಣೆಗೊಳಪಡಿಸುವ ಧೈರ್ಯ SITಗಿದ್ರೆ ಮೊದಲು ರಾಹುಲ್ ಗಾಂಧಿಗೆ ನೋಟಿಸ್ ಕೊಡಿ. ಯಾರು ಆ 400 ಹೆಣ್ಣುಮಕ್ಕಳು, ರಾಹುಲ್ ಗಾಂಧಿಗೆ ಹೆಂಗೆ ಮಾಹಿತಿ ಬಂದಿದೆ, ನೋಟಿಸ್ ಕೊಟ್ಟು ಅವರನ್ನು ವಿಚಾರಣೆಗೊಳಪಡಿಸಿ. ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಈ ವಿಡಿಯೋಗಳನ್ನು ನಾನು ಹೊರಗೆ ಬಿಟ್ಟಿದ್ದೀನಿ ಅಂತ. ನನಗೇನು ಹುಚ್ಚ? ಟೆಂಟ್ನಲ್ಲಿ ಬ್ಲೂ ಫಿಲಮ್ ಬಿಡುಗಡೆ ಮಾಡುವವರೇ ಇದನ್ನೂ ಬಿಡುಗಡೆ ಮಾಡಿದ್ದಾರೆ ಅಂದರು. ಕೇಳಿಸ್ಕೊಳ್ಳಿ ಒಮ್ಮೆ. ಪ್ರಧಾನಮಂತ್ರಿಗಳು ಒಂದು ಪತ್ರ ಬರೆದಿದ್ದೀರಿ, ಏನೋ ಲುಕ್ಔಟ್ ಅಂತಲೋ ಏನೋ ಹೇಳ್ಕೊಂಡಿದ್ದೀರಿ. ವೀಸಾ ರದ್ದು ಮಾಡೋದು ನಮ್ಮ ರಾಜ್ಯದ ವಿದೇಶಾಂಗ ಇಲಾಖೆ ಅಲ್ಲ, ನಮ್ಮ ರಾಷ್ಟ್ರದ ಕೊಡೋದಾದ್ರೂ ಆ ದೇಶದಲ್ಲಿ ಎಲ್ಲಿದ್ದಾನೋ ಆ ದೇಶದಲ್ಲಿ. ಪಾಸ್ಪೋರ್ಟನ್ನು ರದ್ದು ಮಾಡಲಿಕ್ಕೆ ನೀವೇನು ಪ್ರಧಾನಮಂತ್ರಿಗಳಿಗೆ ಒತ್ತಡ ಹಾಕಿದ್ದೀರಿ, ಆ ವ್ಯಕ್ತಿ ವಿದೇಶಕ್ಕೆ ಹೋಗಬೇಕಾದ್ರೆ ಇನ್ನೂ ಯಾವುದೇ ರೀತಿಯ ಕೇಸ್ ಬುಕ್ ಆಗಿಲ್ಲ ಅಲ್ಲಿ. ಆ ಪ್ರಕರಣಕ್ಕೂ BJPಗೂ ಪ್ರಧಾನಮಂತ್ರಿಗೂ ಸಂಬಂಧ ಏನು? ನೀವು ತನಿಖೆ ಮಾಡಬೇಕಾಗಿರೋದು ಇಲ್ಲಿ ಈ ಪ್ರಕರಣದಲ್ಲಿ ಸಿಕ್ಕಿರ್ತಕ್ಕಂಥವ್ನು ಯಾವ ಮನೆ ಇರಲಿ ಅವನು ಮೊದಲನೇ ಶಿಕ್ಷೆ ಅವನಿಗೂ ಆಗಬೇಕು. ಇದನ್ನು ಬೀದಿಯಲ್ಲಿ ಹಂಚಿದಿರಲ್ಲ, ಯಾವನು ಮಾಡಿದವನು ಯಾವನು ಹಂಚಿಸ್ದವನು ತನಿಖೆ ಕೊಟ್ಟಿದ್ದೀರಾ ನೀವು? ಈ ಸರ್ಕಾರಕ್ಕೆ ಹೆಣ್ಮಕ್ಳ ಮೇಲೆ ಗೌರವ ಇಟ್ಕೊಂಡಿದ್ದೀರಾ ನೀವು? ಅದರ ಬಗ್ಗೆ ವಿಷಯ ಇಲ್ಲ. ನಿಮ್ಮ ರಾಹುಲ್ ಗಾಂಧಿ 400 ಜನ ಅಂತ ಹೇಳಿದ್ದಾರೆ, ಅವ್ರ ಹತ್ರ ಮಾಹಿತಿ ಇರಬೇಕಾಗಿದ್ದರೆ ತಕ್ಷಣ ರಾಹುಲ್ ಗಾಂಧಿಗೆ ನೋಟಿಸ್ ಕೊಡಿ. ನಿಮಗೆ ಆ ಗಂಡು ಸ್ಥಾನ ತಾಕತ್ತಿದ್ರೆ ಇಂಥ ಚಿಲ್ಲರೆ ರಾಜಕಾರಣ ಬಿಟ್ಟು ತನಿಖೆಯ ಆ ದಿನ ಸರಿಯಾದ ಮಾರ್ಗದಲ್ಲಿ ತಗೊಂಡು ಹೋಗ್ಬೇಕು ಅಂತ ಇದ್ದೀರೋ, ಆ ತನಿಖೆಯ ವರದಿ ಕೇವಲ ಪ್ರಚಾರಕ್ಕೋಸ್ಕರ ಇಟ್ಕೊಂಡಿದ್ದೀರೋ. ಕುಮಾರಸ್ವಾಮಿನೇ ಬಿಟ್ಬಿಟ್ಟವ್ರು ಇದನ್ನು ಕ್ಯಾಸೆಟ್ನ ಅಂತ. ಕುಮಾರಸ್ವಾಮಿನೇ ಬಿಟ್ಟು ನನಗೆ ಹುಚ್ಚ. ಈ ಕ್ಯಾಸೆಟ್ ಪ್ರಿಪೇರ್ ಮಾಡೋದು ನಾನಲ್ಲ, ಸಿನಿಮಾ ಟೆಂಟ್ಗಳಲ್ಲೂ ಸಹ ಇವೆಂಥವು ಅಶ್ಲೀಲ ಚಿತ್ರಗಳನ್ನ ಹಾಕೊಂಡು ಓಡಿಸ್ತಾ ಇದ್ರಲ್ಲ, ಆ ಎಕ್ಸ್ಪೀರಿಯನ್ಸ್ ಯಾರಿಗಿದೆ ಅನ್ನೋದು ಗೊತ್ತು ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.